ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಸೊ ಈ ಒಂದು ಸಬ್ಜೆಕ್ಟ್ ಮೇಲೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ನಿಂದ ಕೆಲವೊಂದಷ್ಟು ಪ್ರಾಬ್ಲಮೆಟಿಕ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 6 ಅಂತ ಏನಿದೆಯಲ್ಲ, ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಇಯರ್ದಲ್ಲಿ ಸೊ ಪಾಯ್ ಮಾಡಿಸಿ ಕೇಳಿದ್ದಾರೆ. ಓಕೆ, ಸೊ ಈ ಥರ ಕ್ವಶನನ್ನು ಪಾಯ್ ಮಾಡಿಸಿ ಕೇಳಿದ್ದಾರೆ 24 ಇಯರ್ದಲ್ಲಿ, ಪ್ರೀವಿಯಸ್ ಇಯರ್ದಲ್ಲಿ. ಓಕೆ, ಸೊ ಅದನ್ನ ಸಾಲ್ವ್ ಮಾಡೋಣ. ದ ರಿಟರ್ನ್ ಆನ್ ಸೆಕ್ಯೂರಿಟಿ ಎಕ್ಸ್ ಆ್ಯಂಡ್ ವೈ ಆರ್ ಗಿವನ್ ಬಿಲೋ ಅಂತ ಹೇಳ್ತಾರೆ. ಸ್ವಲ್ಪ ಪ್ರಾಬ್ಲಮ್ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಅದ ಪ್ರೊಬ್ಯಾಬಿಲಿಟಿಯನ್ನು ಕೊಟ್ಟಿದ್ದಾರೆ 0.5, 0.4, 0.1 ಅಂತ ಹೇಳಿದ್ದಾರೆ. ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಎ ಕೊಟ್ಟಿದ್ದಾರೆ 4, 2, 0 ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕ್ಯೂರಿಟಿ ಬಿ ಅನ್ನು ಕೊಟ್ಟಿದ್ದಾರೆ 0, 3, 3 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಗಿವ್ ದ ಸೆಕ್ಯೂರಿಟಿ ಆಫ್ ಯುವರ್ ಪ್ರಿಫರೆನ್ಸ್. ಓಕೆ, ದ ಸೆಕ್ಯೂರಿಟಿ ಹ್ಯಾಸ್ ಟು ಬಿ ಸೆಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಆ್ಯಂಡ್ ರಿಸ್ಕ್ ಅಂತ ಹೇಳ್ತಾರೆ. ಓಕೆ, ಸೆಕ್ಯೂರಿಟಿಯನ್ನು ಸೆಲೆಕ್ಟ್ ಮಾಡೋದ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಆ್ಯಂಡ್ ರಿಸ್ಕ್ ಮೇಲೆ ಸೆಕ್ಯೂರಿಟಿಯನ್ನು ಸೆಲೆಕ್ಟ್ ಮಾಡ್ರಿ. ರಿಟರ್ನ್ ಜಾಸ್ತಿ ಇರಬೇಕು, ರಿಸ್ಕ್ ಕಡಿಮೆ ಇರಬೇಕು. ಸೊ ಅದನ್ನು ನಾವು ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಫಸ್ಟಿಗೆ ಈಗ ರೇಟ್ ಆಫ್ ರಿಟರ್ನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಅದರ ಜೊತೆಗೆ ಸೊ ಈಗ ರಿಸ್ಕ್ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಷನ್ ಅನ್ನು ಕೂಡ ನಾವು ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಈಗ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ನೀವು ಮೆನ್ಷನ್ ಮಾಡ್ಬೋದು, ಸೊಲ್ಯೂಷನ್ ಆರ್ ಆನ್ಸರ್ ಅಂತೇಳಿ. ಸೊ ನಂತರ ಕ್ಯಾಲ್ಕುಲೇಷನ್ಸ್ ಆಫ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ರಿಸ್ಕ್ ಇನ್ ಟರ್ಮ್ಸ್ ಆಫ್ SD ಅಂತ ಹಾಕ್ರಿ. ಇಟ್ ಮೀನ್ಸ್ ಸ್ಟ್ಯಾಂಡರ್ಡ್ ಡಿವಿಷನ್ ಅನ್ಬೋದನ್ನ. ಸೆಕ್ಯೂರಿಟೀಸ್ ಎ ಅಂತ ಕೊಡ್ರಿ. ಸೊ ಈಗ 2 ಸೆಕ್ಯೂರಿಟಿ ಅದಾವಲ್ಲ, ಸೊ ಫಸ್ಟ್ಗೆ ಎ ಸೆಕ್ಯೂರಿಟಿ ಮಾತ್ರ ನೋಡೋಣ, ನಂತರ ಬಿ ಸೆಕ್ಯೂರಿಟಿಯನ್ನು ನೋಡೋಣ. ಓಕೆ, ಸೊ ನೆಕ್ಸ್ಟ್ ನೀವು ಈ ಥರ ಕಾಲಮ್ ಮಾಡಬೇಕು. ರಿಟರ್ನ್ ಕೊಡ್ರಿ, ಆರ್ ಅಂತ ಹಾಕ್ರಿ. ಪ್ರೊಬ್ಯಾಬಿಲಿಟಿ ಪಿ ಅಂತ ಕೊಡ್ರಿ, ಆರ್ ಬಾರ್ ಅಂತ ಹಾಕ್ರಿ. ಆರ್ ಬಾರ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಪಿ ಇಂಟು ಆರ್ ಅಂತ ಅನ್ಬೋದು. ನೆಕ್ಸ್ಟ್ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಮಾಡಬೇಕು ಅದನ್ನ. ನೆಕ್ಸ್ಟ್ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಮಾಡಬೇಕು. ಓಕೆ, ಸೊ ಈ ಒಂದು ಟೇಬಲನ್ನು ನೀವು ನೆನಪಿಟ್ರಿ ಅಂದರೆ, ಸೊ ಈ ಥರ ನೀವು ಪ್ರಿಪೇರ್ ಮಾಡಿದ್ರೆ ಸೊ ಟೋಟಲ್ ಆಗಿ ಅವರ ರಿಸ್ಕ್ ಕೇಳಿ, ನೆಕ್ಸ್ಟ್ ಒಂದು ರಿಟರ್ನ್ ಕೇಳಿ, ಎರಡು ಕೂಡ ಇದೇ ಟೇಬಲ್ನಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇನ್ನೂ ಕೆಲವೊಂದಷ್ಟು ಬುಕ್ಸ್ದಲ್ಲಿ ಇನ್ನೂ ಬೇರೆ ಬೇರೆ ಪ್ರಾಬ್ಲಮನ್ನು ಅಂದರೆ ಬೇರೆ ಇದೇ ಪ್ರಾಬ್ಲಮನ್ನು ಬೇರೆ ವೇಲೆ ಕೂಡ ಸಾಲ್ವ್ ಮಾಡ್ತಿರ್ತಾರೆ. ಓಕೆ, ಸೊ ಇದು ಒಂದು ವೇ ಕೂಡ ಇಂಪಾರ್ಟೆಂಟ್. ಈ ವೇ ಮುಖಾಂತರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಈಗ ನೋಡ್ರಿ, ಫಸ್ಟ್ ನಾವೇನು ಮಾಡೋಣ, ರಿಸ್ಕನ್ನು ಬರ್ಕೋಣ. ಓಕೆ, ಇದ ರಿಟರ್ನ್. ಓಕೆ, ರಿಟರ್ನ್ ಅನ್ನು ಬರ್ಕೋಣ. ರಿಟರ್ನ್ ಎಷ್ಟಿದೆ ನೋಡ್ರಿ, ಎದ 4, 2, 0 ಅಂತ ಹಾಕಬೇಕು. ಸೆಕ್ಯೂರಿಟಿ ಏನು ಕೊಟ್ಟಿದ್ದಲ್ಲ, ವಿ ಹ್ಯಾವ್ ಟು ಕನ್ಸಿಡರ್ ರಿಟರ್ನ್ 4, 2, 0 ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಏನು ಮಾಡ್ರಿ, ಪ್ರೊಬ್ಯಾಬಿಲಿಟಿಯನ್ನು ಮೆನ್ಷನ್ ಮಾಡಿಬಿಡ್ರಿ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಎಷ್ಟೆಷ್ಟಿದೆ ನೋಡ್ರಿ, 0.5, 0.4, 0.1. ಓಕೆ, ವಿ ಹ್ಯಾವ್ ಟು ಮೆನ್ಷನ್ 0.5, 0.4, 0.1. ಓಕೆ, ನೆಕ್ಸ್ಟ್ ಇನ್ನೇನು ಮಾಡಬೇಕು, ಜಸ್ಟ್ ಈಗ ಟೇಬಲ್ಗೆ ಬಂದಾಗ ಆರ್ ಬಾರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆರ್ ಬಾರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಪಿ ಇಂಟು ಆರ್ ಮಾಡ್ತಾರೆ, ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋದು. ಓಕೆ, ಈಗ ನೋಡ್ರಿ 0.5 ಇಂಟು 4 ಮಾಡ್ರಿ. ಸೊ ಅವಾಗ 2 ಅಂತೇಳಿ ಬರುತ್ತೆ. ನೆಕ್ಸ್ಟ್ 0.4 ಮಲ್ಟಿಪ್ಲಿಕೇಶನ್ 2 ಮಾಡಿದಾಗ 0.8 ಅಂತೇಳಿ ಬರುತ್ತೆ. ನೆಕ್ಸ್ಟ್ 0.1 ಇಂಟು 0 ಮಾಡ್ರಿ. ಸೊ 0 ಅಂತೇಳಿ ಬರುತ್ತೆ. ನೆಕ್ಸ್ಟ್ ಆರ್ ಮೈನಸ್ ಆರ್ ಬಾರ್ ಅನ್ನು ಮಾಡಬೇಕು. ಓಕೆ, ಸೊ ಇವನ್ನೆಲ್ಲ ಆ್ಯಡ್ ಮಾಡ್ರಿ. ಸಮೆ ಸಿಗ್ಮಾ ಆರ್ ಬಾರ್ ಸೊ 2.8 ಅಂತ ಹೇಳಿ ಬರುತ್ತೆ. ಅಂದ್ರೆ 2 + 2 + 0.8 + 0 ಮಾಡಿದಾಗ 2.8 ಬರುತ್ತೆ. ಇದು ಆರ್ ಬಾರ್ ಆಯಿತು. ಓಕೆ, ಸೊ ಈಗ ಏನು ಮಾಡ್ಬೇಕು, ನಾವು ಆರ್ ಮೈನಸ್ ಆರ್ ಬಾರ್ ಅನ್ನು ಮಾಡಬೇಕು. ಓಕೆ, ಸೊ ಈಗ ಆರ್ ಎಷ್ಟಿದೆ ರೀ, 4 ಇದೆಯಲ್ಲ, ಸೊ ಈ 4ಅನ್ನು ತೆಗೆದುಕೊಳ್ರಿ. 4ದ ಸೊ 4ದಾಗ ಮೈನಸ್ ಆರ್ ಬಾರ್ ಎಷ್ಟು ಬಂದಿದೆ, 2.8 ಬಂದಿದೆ, ಅಂದ್ರೆ ಮೈನಸ್ ಮಾಡ್ರಿ. ಸೊ ರಿಮೈನಿಂಗ್ ಎಷ್ಟು ಉಳಿತೆ, 1.2 ಅಂತೇಳಿ ಉಳಿತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈಗ 2 ಇದೆ, 2 ಮೈನಸ್ ಆರ್ ಬಾರ್ ಮಾಡ್ರಿ. 2.8 ಮೈನಸ್ 0.8 ಬರುತ್ತೆ. ನೆಕ್ಸ್ಟ್ 0 ಮೈನಸ್ 2.8 ಮಾಡ್ರಿ. ಓಕೆ, 0 ಮೈನಸ್ 2.8 ಆರ್ ಬಾರ್ ಅನ್ನು ಮಾಡಬೇಕು. ಸೊ ಅವಾಗ ಮೈನಸ್ 2.8 ಬರುತ್ತೆ. ನೆಕ್ಸ್ಟ್ ಆರ್ ಮೈನಸ್ ಆರ್ ಬಾರ್ ಇದ್ದದನ್ನು ಇದನ್ನ ಸ್ಕ್ವೇರ್ ಮಾಡ್ಕೋತವ್ರಿ. ಇದ್ರ ಎಲ್ಲ ಥರದ ಸ್ಕ್ವೇರ್ ಮಾಡಿಬಿಡ್ರಿ. ಸೊ 1.44 ಬರುತ್ತೆ. ಅಂದರೆ
ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ 1.2 ಇಂಟು 1.2 ಮಾಡಬೇಕು ಸ್ಕ್ವೇರ್ ಅಂದ್ರೆ ಸೊ 1.44 ಅಂತ ಬರುತ್ತೆ. ನೆಕ್ಸ್ಟ್ ಮೈನಸ್ ಅಂದರೆ ಇದು ಮೈನಸ್ 0.8 ಇಂಟು ಮೈನಸ್ 0.8 ಮಾಡಿದಾಗ ಪ್ಲಸ್ 0.64 ಬರುತ್ತೆ. ನೆಕ್ಸ್ಟ್ ಮೈನಸ್ 0.8 ಮೈನಸ್ 2.8 ಇಂಟು ಮೈನಸ್ 2.8 ಓಕೆ ಮೈನಸ್ 2.8 ಇಂಟು ಮೈನಸ್ 2.8 ಅನ್ನು ಮಾಡಿದಾಗ ಸೊ ಎಷ್ಟು ಬರುತ್ತೆ 7.84 ಅಂತ ಹೇಳಿ ಬರುತ್ತೆ. ಓಕೆ ಅಂದ್ರೆ ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟ್ ಇದನ್ನೇನು ಮಾಡ್ರೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಏನು ಬಂದಿದೆಯಲ್ಲ ಸೊ ಇದೇನಿದೆಯಲ್ಲ ಆರ್ ಬಾರ್ ಸ್ಕ್ವೇರ್. ಸೊ ನೆಕ್ಸ್ಟ್ ಇದಕ್ಕೆ ಇಂಟು ಪಿ ಮಾಡಬೇಕು. ಓಕೆ ಸೊ ಇಲ್ಲಿ ನೋಡ್ರಿ ಒಂದು ಸೆಕೆಂಡ್. ಸೊ ಈಗ ಏನು ಮಾಡ್ಬೇಕಂದ್ರೆ ಈಗ ಆರ್ ಮೈನಸ್ ಆರ್ ಬಾರ್ ಓಕೆ ಸ್ಕ್ವೇರ್ ಬಂದಿದೆ ಎಷ್ಟ 1.44 ಅಂತ ಇದೆ. ಓಕೆ ಇಲ್ಲಿದೆ ಅಲ್ಲ 1.44. ಸೊ ಇಂಟು ಪ್ರೊಬ್ಯಾಬಿಲಿಟಿ ಎಷ್ಟಿದೆ 0.5 ಇದೆ. ಓಕೆ ಫಸ್ಟ್ನೇದು 0.5. ಸೊ ಅವಾಗ 0.72 ಅಂತ ಹೇಳಿ ಬರುತ್ತೆ ಈಕ್ವಲ್ ಟು 0.72. ಓಕೆ ಈ ಥರ ಮಾಡಬೇಕು. ನೆಕ್ಸ್ಟ್ ನೋಡ್ರಿ 0.64 ಓಕೆ 0.64 ಮಲ್ಟಿಪ್ಲಿಕೇಶನ್ 0.4 ಮಾಡಬೇಕು. ಓಕೆ 0.4 ಮಾಡ್ರೆ 0.4 ಮಾಡಿದಾಗ ಸೊ ಅವಾಗ 0.256 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 7.84 ಇಂಟು 0.1 ಮಾಡ್ರೆ ಸೊ ಅವಾಗ 0.784 ಅಂತ ಹೇಳಿ ಬರುತ್ತೆ. ಲಾಸ್ಟ್ಗೆ ಇದನ್ನ ಟೋಟಲ್ ಮಾಡಿಬಿಡ್ರಿ 0.72 ಪ್ಲಸ್ 0.256 ಪ್ಲಸ್ 0.784 ಮಾಡಿದಾಗ ಸೊ ಟೋಟಲ್ 1.76 ಬರುತ್ತೆ. ಸೊ ಅದಕ್ಕೆ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಪಿ ಅಂತ ಹಾಕಿರಲಿಲ್ಲ 1.76. ಓಕೆ ಸೊ ಹಂಗಾದ್ರೆ ನಮ್ಗೆ ಪ್ರಾಬ್ಲಮ್ದಾಗ ಏನು ಕೇಳಿದಾರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆರ್ ಮೈನಸ್ ಆರ್ ಬಾರ ಸಿಗ್ಮಾ ಪಿ ಇಂಟು ಆರ್. ಸೊ ಎಷ್ಟು ಬತ್ರಿ ಅದ ಇಲ್ಲಿದೆ ನೋಡ್ರಿ ಇಲ್ಲಿದೆಲ್ಲ 2.8. ಸೊ ಇದ 2.8 ರಿಟರ್ನ್ ಆಯ್ತು ರೀ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ತಗೋರಿ. ಸೊ ಇದ 1.76 ಏನು ಬಂದಿದ್ದಿಲ್ಲ ರೂಟ್ದಾಗ ಹಾಕ್ರಿ ಅದನ್ನ 1.76. ಸೊ ಅದು ನೀವೇನು ಮಾಡ್ಬೋದು ನಿಮ್ಮ ಕ್ಯಾಲ್ಸಿಯದಲ್ಲಿ 1.76 ರೂಟ್ ಪ್ರೆಸ್ ಮಾಡ್ರಿ. ಸೊ ನೆಕ್ಸ್ಟ್ ಈಕ್ವಲ್ ಟು ಮಾಡಿದಾಗ 1.3266 ಅಂತ ಹೇಳಿ ಬರುತ್ತೆ. ರಿಟರ್ನ್ ಎಷ್ಟು ರಿಸ್ಕ್ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 1.3266 ಅಂತ ಹೇಳಿ ಬರುತ್ತೆ. ಓಕೆ ಈ ಥರ ಇದನ್ನ ಸೆಕ್ಯೂರಿಟಿ ಎನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ ನೆಕ್ಸ್ಟ್ ಇನ್ನ ಕಮ್ ಟು ದ ಪಾಯಿಂಟ್ ಸೆಕ್ಯೂರಿಟಿ ಬಿಗೆ ಬರಬೇಕು. ಓಕೆ ಸೆಕ್ಯೂರಿಟಿ ಬಿ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟಿಗೆ ನೋಡ್ರಿ ಯಾವ ಥರ ಸಾಲ್ವ್ ಮಾಡಬೇಕು. ಸೇಮ್ ಕ್ಯಾಲ್ಕುಲೇಷನ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ರಿಸ್ಕ್ ಇನ್ ಟರ್ಮ್ಸ್ ಆಫ್ ಎಸ್ ಡಿ ಅಂತ ಹಾಕ್ರಿ. ಸೆಕ್ಯೂರಿಟೀಸ್ ಬಿ ಅಂತ ಕೊಡ್ರಿ. ನೆಕ್ಸ್ಟ್ ಏನು ಮಾಡ್ರಿ ರಿಟರ್ನ್ ಆರ್ ಪ್ರೊಬ್ಯಾಬಿಲಿಟಿ ಪಿ ಆರ್ ಬಾರ್ ಅಂತ ಹಾಕ್ರಿ. ಪಿ ಇಂಟು ಆರ್ ಮಾಡಬೇಕು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್. ನೆಕ್ಸ್ಟ್ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಮಾಡಬೇಕು. ಓಕೆ ಏನಿಲ್ರಿ ಜಸ್ಟ್ ಸಿಂಪಲ್ ಇದೆ. ಈಗ ರಿಟರ್ನ್ ಅನ್ನ ತೆಗೆದುಕೊಳ್ಳೋಣ ಎಷ್ಟಿದೆ ನೋಡ್ರಿ. ಸೊ ಅಂದ್ರೆ 0.033 ಇದೆ. ಓಕೆ ವಿ ಹ್ಯಾವ್ ಟು ಮೆನ್ಷನ್ ಈ ಕಾಲಮ್ದಲ್ಲಿ ಮೆನ್ಷನ್ ಮಾಡ್ರಿ 0.33. ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಎಷ್ಟೆಷ್ಟಿದೆ ನೋಡಿ ಇಲ್ಲಿದೆಯಲ್ಲ 0.5 0.4 0.1 ಸಪ್ರೇಟ್ ಏನು ಕೊಟ್ಟಿಲ್ಲ. ಪ್ರೊಬ್ಯಾಬಿಲಿಟಿ ಎರಡಕ್ಕೂ ಸೇಮ್ ಕೊಟ್ಟಿದಾರಲ್ಲ. ಸೊ ದ್ಯಾಟ್ ರೀಸನ್ ನೀವು ಇದನ್ನ ತೆಗೆದುಕೊಂಡ್ರೆ 0.5 0.4 0.1. ಈಗ ಏನು ಮಾಡಬೇಕು ಆರ್ ಬಾರ್ ಅನ್ನ ಮಾಡ್ಕೋಬೇಕು. ಆರ್ ಬಾರ್ ಹೆಂಗೆ ಮಾಡ್ತಾರೆ 0.5 ಮಲ್ಟಿಪ್ಲಿಕೇಶನ್ 0 ಅಂದರೆ 0.5 ಇಂಟು 0 ಮಾಡಿದಾಗ 0 ಅಂತ ಹೇಳಿ ಬರುತ್ತೆ. ಯು ಹ್ಯಾವ್ ಟು ಮೆನ್ಷನ್. ನೆಕ್ಸ್ಟ್ 0.4 ಇಂಟು 3 ಮಾಡಬೇಕು. ಓಕೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇದಕ್ಕೆ. ಸೊ ಪ್ರೊಬ್ಯಾಬಿಲಿಟಿಗೆ ಮತ್ತು ರಿಟರ್ನ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ರೆ ಎಷ್ಟು 1.2 ಬರುತ್ತೆ. ನೆಕ್ಸ್ಟ್ 0.1 ಇಂಟು 3 ಮಾಡ್ರೆ 0.3 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಇವನ್ನೆಲ್ಲ ಆ್ಯಡ್ ಮಾಡ್ರೆ 0. ಪ್ಲಸ್ 1.2 ಪ್ಲಸ್ 0.3 ಅನ್ನ ಆ್ಯಡ್ ಮಾಡಿದಾಗ ಸೊ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಸಿಗ್ಮಾ ಆರ್ ಬಾರ್ ಅಂತಂದಾಗ 1.5 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ನೋಡಿ ಓಕೆ ನೆಕ್ಸ್ಟ್ ಇಲ್ಲಿ ಆರ್ ಮೈನಸ್ ಆರ್ ಬಾರ್ ತಗೋರಿ. ಸೊ ಅಂದ್ರೆ ಈಗ ಆರ್ ಎಷ್ಟಿದೆ ನೋಡ್ರಿ ಇಲ್ಲಿ 0 ಇದೆ ಫಸ್ಟ್ನೇದು. ಮೈನಸ್ ಆರ್ ಬಾರ್ ಎಷ್ಟು ಬಂದಿದ್ದೀರಿ 1.5 ಇಲ್ಲಿ ಬಂದಿದ್ದಿಲ್ಲ ಆರ್ ಬಾರ್. ಓಕೆ ಸೊ ಅವಾಗ ಮೈನಸ್ 1.5 ಬರುತ್ತೆ. ಓಕೆ ನೆಕ್ಸ್ಟ್ ನೋಡ್ರಿ ಈಗ ಆರ್ ಎಷ್ಟಿದೆ ರೀ ಇಲ್ಲಿ ತೋರಿಸ್ತೇನೆ ನೋಡಿ. ಆರ್ 3 ಇದೆ ಮೈನಸ್ ಆರ್ ಬಾರ್ ಎಷ್ಟಿದೆ ರೀ
1.5 ಇದೆ. ಓಕೆ, ಸೊ ಅವಾಗ 1.5 ಅಂತ ಹೇಳಿ ಬರುತ್ತೆ. ಓಕೆ, ವಿ ಹ್ಯಾವ್ ಟು ಮೆನ್ಷನ್ 1.5. ನೆಕ್ಸ್ಟ್ ನೋಡ್ರಿ, ಇದನ್ನು ಹಂಗೆ ಮಾಡಿ. ಸೊ ಈಗ ಆರ್ ಎಷ್ಟು ಬಂದಿದೆ, ಫಸ್ಟ್ ಆರ್ ತೆಗೆದುಕೊಡ್ರಿ 3 ಮೈನಸ್ 1.5 ಮಾಡಿದಾಗ ಸೊ 1.5 ಅಂತ ಹೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಮಾಡ್ಬೇಕು. ಇದನ್ನ ಏನು ಮಾಡ್ಕೋತವ್ರಿ, ಎಲ್ಲ ಸ್ಕ್ವೇರ್ ಮಾಡಿಬಿಡ್ರಿ. ಮೈನಸ್ 1.5. ಓಕೆ, ಮೈನಸ್ 1.5 ಇಂಟು ಮೈನಸ್ 1.5. ಓಕೆ, ಸೊ ಮೈನಸ್ ಮೈನಸ್ ಅದು ಪ್ಲಸ್ ಆಯ್ತು ರೀ, 2.25 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 1.5 ಇಂಟು 1.5 ಮಾಡಿದಾಗ ಸೊ 2.25. ನೆಕ್ಸ್ಟ್ 1.5 ಇಂಟು 1.5 ಮಾಡಿದಾಗ ಸೊ 2.25 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಏನಿದೆಯಲ್ಲ, ಸೊ ಈ ಕಾಲಮ್ದಾಗಿಂದ ಅಮೌಂಟನ್ನು ಸೊ ಪಿಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಪಿ ಎಷ್ಟಿದೆ, 0.5 ಇದೆ. ಓಕೆ, ಒಂದ್ಸಗೇನ. ಸೊ ಈಗ ಏನು ಮಾಡ್ರಿ, ಈಗ ಯಾವ್ದ 2.25. ಓಕೆ, ಇದನ್ನು ನೋಡ್ರಿ, 2.25 ಮಲ್ಟಿಪ್ಲಿಕೇಶನ್ ಪ್ರೊಬ್ಯಾಬಿಲಿಟಿಗೆ ಮಾಡಬೇಕು ಇಂಟು 0.5. ಓಕೆ, ಸೊ ಅವಾಗ 1.125 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, 2.25 ಇಂಟು 0.4 ಮಾಡ್ರಿ, ಸೊ ಅವಾಗ 0.9 ಬರುತ್ತೆ. ನೆಕ್ಸ್ಟ್ 2.25 ಇಂಟು 0.1 ಮಾಡ್ರಿ, 0.225 ಬರುತ್ತೆ. ಓಕೆ, ಲಾಸ್ಟ್ಗೆ ಇವನ್ನೆಲ್ಲ ಆ್ಯಡ್ ಮಾಡ್ರಿ, 0.125 ಪ್ಲಸ್ 0.9 ಪ್ಲಸ್ 0.225. ಸೊ ಅವಾಗ ಲಾಸ್ಟಿಗೆ ಒಂದು ವ್ಯಾಲ್ಯೂ ಬರುತ್ತೆ 2.25 ಅಂತೇಳಿ. ಸೊ ಇದು ಸಿಗ್ಮಾ ಬ್ರೆಕೆಟ್ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಲೈನ್ ಮೆನ್ಷನ್ ಮಾಡ್ರಿ, ಈ ಥರ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆರ್ ಬಾರ್. ಸೊ ಎಷ್ಟು ಬತ್ತ 1.5 ಇಲ್ಲಿದೆ ನೋಡ್ರಿ, 1.5 ರಿಟರ್ನ್ ಅದ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಷನ್ ನೋಡ್ರಿ, ಸೊ ಅದನ್ನ ರೂಟ್ದಾಗ ಹಾಕ್ಬೇಕು ನೀವು 2.25. ನಿಮ್ಮ ಕ್ಯಾಲ್ಸಿಯದಲ್ಲಿ ರೂಟ್ 2.25 ಈಕ್ವಲ್ ಟು ಅನ್ನ ಟೈಪ್ ಮಾಡ್ರೆ ಸೊ 1.5 ಬರುತ್ತೆ. ಓಕೆ, ಸೊ ಈಗ ಯಾವ್ದು ರಿಟರ್ನ್ ಜಾಸ್ತಿ ಇದೆ ನೋಡ್ರಿ, ಇದ್ರೊಳಗೆ ಇದ 2.8 ಬಂದಿದೆ, ಇದ 1.5 ಬಂದಿದೆ. ಸೊ ಯಾವ್ದು ಜಾಸ್ತಿ ಇದ್ರೆ ಎ ಜಾಸ್ತಿ ಇದೆಲ್ಲ. ಸೊ ಇಲ್ಲಿ ಕಮೆಂಟ್ ಬರಿಬೇಕು, ದ್ಯಾಟ್ ಈಸ್ ಓಕೆ, ದ್ಯಾಟ್ ಈಸ್ ಸೆಕ್ಯೂರಿಟೀಸ್ ಎ ಹೈ ರಿಟರ್ನ್. ಓಕೆ, ಹೈ ರಿಟರ್ನ್, ಸೊ ಎ ಪ್ರಿಫರೇಬಲ್ ಅಂತ ಹಾಕ್ಬೇಕು. ಓಕೆ, ಇದ ಸೆಕ್ಯೂರಿಟಿ ಎ ಹೈ ರಿಟರ್ನ್ ಇರೋದ್ರಿಂದ ನಾವು ಸೆಕ್ಯೂರಿಟಿ ಎ ಅನ್ನ ಚೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಈ ತರ ರಿಸ್ಕ್ ಅನ್ನ ನೀವು ರಿಸ್ಕ್ ನೋಡಿದ್ರಲ್ಲ, ಸೊ ಇಲ್ಲಿ ಎಷ್ಟಿದೆ 1.3266 ಇದೆ, 1.5 ಇದೆ. ರಿಸ್ಕ್ ಕೂಡ ಅದ ಕಡಿಮೆ ಇದೆ ನೋಡ್ರಿ. ಓಕೆ, ಸೊ ಈ ತರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಇದ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024ದಲ್ಲಿ 5 ಮಾರ್ಕ್ಸ್ ಕೇಳಿದ್ದಾರೆ ಈ ತರ ಪ್ರಾಬ್ಲಮ್ ಅನ್ನ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.